ಭಾರತ್ ಮಾತಾ ಕಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಜಿಲ್ಲೆಯ ಅಧ್ಯಕ್ಷರಲ್ಲಿ ಮತ್ತು ಅಣ್ಣ ದಯವಿಟ್ಟು ಬಾಗಿಲು ತೆಗೆದುಬಿಡಿ, ದಯವಿಟ್ಟು ಬಾಗಿಲು ತೆಗೀರಿ. ಯಾಕೆ ಅಂದರೆ ನಾ ಎಷ್ಟೋ ಸತಿ ನಾನಿಲ್ಲಿ ಕೂತಾಗಲೂ ಹೇಳ್ತಾ ಇದ್ದೆ, ನಾವು ಕಾರ್ಯಕ್ರಮನ ಒಂದು ಟೈಮಿಗೆ ಕರೆದಿರ್ತೀವಿ, ಕಾರ್ಯಕರ್ತರು ಪಾಪ ಎಲ್ಲೆಲ್ಲಿಂದನೋ ಆ ಟೈಮಿಗೆ ಬರ್ತಾರೆ. ನಾವು ಕರೆಕ್ಟಾಗಿ ಕಾರ್ಯಕ್ರಮನ ಆ ಟೈಮಿಗೆ ಶುರು ಮಾಡ್ದಲೇ ಲೇಟ್ ಮಾಡಿ ಆಮೇಲೆ ಕೂತ್ಕೊಳ್ಳಿ ಅಂತ ನಾವು ಬಾಗ್ಲಾಕ್ಸಿ ನಮ್ಮ ಬೆಳ್ಳುಳ್ಳಿ ಚಂದ್ರು ಇದ್ದಂಗಿದೆ ಆಡಿಯನ್ಸಲ್ಲಿ. ಒನ್ ಮೋರ್ ಅಂತ ಅಲ್ಲ ಏನಲ್ಲ ಅಂದರೆ ಅದರಲ್ಲೂ ಪಾಪ ಹೆಣ್ಮಕ್ಳು ಮನೇಲಿ 7:30 ಆಯಿತು, ಗಂಡಂದ್ರು ಬರ್ತಾ ಇರ್ತಾರೆ, ಅಡುಗೆ ಮಾಡೋದಿರುತ್ತೆ, ಇದಿರುತ್ತೆ. ಅಲ್ಲ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಹೋಗಬೇಕು ಅಂತ ಇದೆ ಮನೆಗೆ, ದಯವಿಟ್ಟು ತೆರಳಿ. ಆನ್ಲೈನಲ್ಲಿ ಈ ಕಾರ್ಯಕ್ರಮದ ನನ್ನ ಭಾಷಣ ನಿಮಗೆ ಸಿಗತ್ತೆ, ಆಮೇಲೆ ಹೋಗಿ ಅದನ್ನು ಕೇಳ್ಕೊಳ್ಳಿ. ಕಾರ್ಯಕ್ರಮದಲ್ಲಿ ಏನು ಇದಿರುತ್ತೆ ಅದನ್ನು ನೀವು ಮಾಡ್ಕೊಳ್ಳಿ, ಏನೂ ಬೇಜಾರಿಲ್ಲ, ಆಯಿತಾ? ಒಂದು ಹೇಳಿದ ತಕ್ಷಣ ಹೆಣ್ಮಕ್ಳು ದೌಡ್ತಾ ಇದ್ದಾರೆ, ಇದಕ್ಕೆ ಕಾಯ್ತಾ ಇದ್ವಿ ಅನ್ನೋ ಥರ. ಹೋಗಲ್ಲ, ಕೆಲವರೆಲ್ಲ ಕೂತಿದ್ದಾರೆ. ನಮ್ಮ ಮಹೇಶ್ವರಿ ಅಕ್ಕ ಅವ್ರ ಪೂರ್ತಿ ಟೀಮು. ಭಾರತ್ ಮಾತಾ ಕಿ. ಭಾಳ ಸಂಕ್ಷಿಪ್ತವಾಗಿ ನಿಮ್ಮ ಎದುರುಗಡೆ ಒಂದು 5-6 ವಿಷಯ ಮಾತ್ರ ಹೇಳ್ತೀನಿ. ಇವತ್ತು ನಮ್ಮ OBC ಮೋರ್ಚಾದ ಜಿಲ್ಲೆಯ ಕಾರ್ಯಕ್ರಮದಲ್ಲಿ ಜಿಲ್ಲೆಯ BJP ಅಧ್ಯಕ್ಷರಾದಂಥ, ಜಯನಗರದ ಶಾಸಕರು ಆದಂಥ ರಾಮಮೂರ್ತಿ ಅವರೇ, ರಾಜ್ಯದ OBC ಮೋರ್ಚಾದ ಅಧ್ಯಕ್ಷರು, ನಾನು ವೈಯಕ್ತಿಕವಾಗಿ ಅವರ ಜ್ಞಾನವನ್ನು, ವೈಚಾರಿಕತೆಯನ್ನು ಬಹಳ ಅಭಿಮಾನದಿಂದ ಗೌರವಿಸುವಂಥ ರಘು ಕೌಟಿಲ್ಯ ಅವರೇ, ಕಾರ್ಯಕ್ರಮವನ್ನು ಸಂಘಟನೆ ಮಾಡೋದರಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿರುವಂಥ, ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನ ರೀಲ್ಗಳಲ್ಲಿ ಬಹಳ ಪಾಪ್ಯುಲರ್ ಆಗಿರುವಂಥ ನಮ್ಮ ಮೋಹನ್ ರಾಜು ಅವರೇ, ನೀರಿಲ್ಲ ನೋಡಿದ್ರಾ? ಈಗ ಇನ್ನೊಂದು ಹಿಂದಿಲಿ ಎಲ್ಲ ಒಂದು ಮಾಡ್ತಾ ಇದ್ದಾರೆ, ಇವಾಗ ಬಹುಭಾಷಾ ಚಿತ್ರದ ನಟರ ಥರ ಇವಾಗ ಕನ್ನಡ ಎಲ್ಲ ದಾಟಿ ಇವಾಗ ಬೇರೆ ದಿಕ್ಕು ಆಲ್ ಇಂಡಿಯಾ ಲೆವೆಲ್ಗೆ ರೀಲ್ಗಳು ಮಾಡ್ತಾ ಇರುವಂಥ ಮೋಹನ್ ರಾಜು ಅವರೇ, ಶಾಸಕರಾದಂಥ ರವಿ ಸುಬ್ರಹ್ಮಣ್ಯ ಅವರೇ, ಗೋಪಿನಾಥ್ ರೆಡ್ಡಿ ಅವರೇ, ಇವತ್ತಿನ ಕಾರ್ಯಕ್ರಮದ ಕಲ್ಪನೆ ಕೊಟ್ಟು ಇದರ ಹಿಂದೆ ಭಾಳ ಪರಿಶ್ರಮ ಹಾಕಿದಂಥ ನಮ್ಮ OBC ಮೋರ್ಚಾದ ಜನರಲ್ ಸೆಕ್ರೆಟರಿ ಆದಂಥ ನಮ್ಮ ಸೋಮಶೇಖರ್ ಅವರೇ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ವೇದಿಕೆ ಮೇಲೆ ಎಲ್ಲ ಹಿರಿಯರಿದ್ದೀರಾ, ಇನ್ನೂ ಎಲ್ಲರದ್ದು ಹೆಸರು ಹೇಳ್ತಾ ಕೂತ್ರೆ ಇನ್ನಿರೋರು ಎದ್ದೋಗ್ತಾರೆ. ಆದ್ದರಿಂದ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರೇ, ನೆರೆದಿರುವಂಥ ಎಲ್ಲ ಆತ್ಮೀಯ ಕಾರ್ಯಕರ್ತ, ಉಳ್ಕೊಂಡಿರುವಂಥ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಇವತ್ತು OBC ಮೋರ್ಚಾದ ಸಮಾವೇಶದಲ್ಲಿ ನಾವೆಲ್ಲರೂ ಕೂಡ ಕೂತಿದ್ದೀವಿ. OBC ಸಮಾಜದ ವಿಶೇಷತೆ ಅಂತಂದರೆ, ನಮ್ಮ ಭಾರತೀಯ ಸಮಾಜವನ್ನು ನೀವು ನೋಡಿದ್ರೆ, ನಮ್ಮ ಹಳ್ಳಿಗಳಲ್ಲಿ, ನಗರಗಳಲ್ಲಿ ಭಾರತೀಯ ಸಮಾಜ ಒಂದಲ್ಲ ಒಂದು ರೀತಿ ಸ್ವಾವಲಂಬಿಯಾಗಿ ನಿಂತಿದೆ ಅಂತಂದರೆ, ಸಮಾಜದಲ್ಲಿ ಒಂದು ಆರ್ಥಿಕತೆ ಗಟ್ಟಿಯಾಗಿ ನಡೆಯುತ್ತೆ ಅನ್ನೋದಾದರೆ, ವರ್ಷಾನುವರ್ಷಗಟ್ಟಲೆಯಿಂದ ನಡ್ಕೊಂಡು ಬಂದಿರುವಂಥ, ತಲತಲಾಂತರದಿಂದ ಬಂದಿರುವಂಥ ಸ್ಕಿಲ್ ಸೆಟ್ಗಳು ಇವತ್ತಿಗೂ ಉಳ್ಕೊಂಡು ಬಂದಿದೆ ಅಂತಂದರೆ ಅದು OBC ಸಮುದಾಯಗಳ ಕೊಡುಗೆ. ನೀವೊಂದು ಹಳ್ಳಿಯನ್ನು ನೋಡಿದ್ರೆ, ಆ ಹಳ್ಳಿಯಲ್ಲಿರುವಂಥ ಇಂಟರ್ ಡಿಪೆಂಡೆನ್ಸು, ಆ ಹಳ್ಳಿಯಲ್ಲಿರುವಂಥ ಆರ್ಥಿಕ ಚೈತನ್ಯ, ಇವೆಲ್ಲವೂ OBC ಸಮುದಾಯಗಳ ಕೊಡುಗೆ. ಭಾರತದ ಸಾಧನೆಗಳನ್ನು ನಾವೇನಾದರೂ ಒಂದು ಶೋಕೇಸಲ್ಲಿ ತೋರಿಸ್ಬೇಕು ಅಂತಂದರೆ, ನಮ್ಮ ದೇಶದಲ್ಲಿ ತಯಾರು ಮಾಡಿರುವಂಥ ಅತ್ಯದ್ಭುತವಾದಂಥ ಸೀರೆ ಅಂತಂದರೆ, ನಮ್ಮ ದೇಶದಲ್ಲಿ ತಯಾರು ಮಾಡಿರುವಂಥ ತುಂಬ ಚೆನ್ನಾಗಿರುವಂಥ, ವಿಶ್ವವೇ ಬೆರಗಾಗುವಂಥ ದೇವಸ್ಥಾನದ ಶಿಲ್ಪಕಲೆ ಅಂತಂದರೆ,
ಇಡೀ ಪ್ರಪಂಚನೇ ಬೆರಗಾಗುವಂಥ ಒಂದು ಬೆಂಕಿ ಪಟ್ಟಣದ ಒಳಗಡೆ ಇಡ್ಬೋದಾಗಿರುವಂಥ ಮಸ್ಲಿನ್ ಬಟ್ಟೆ ಅನ್ನೋದಾದರೆ, ಹೀಗೆ ನೀವು ಒಂದೊಂದೊಂದೊಂದನ್ನೇ ಇಂಡಿಯಾ ದೇಶದ ಸಾಧನೆಗಳನ್ನು ನೀವೊಂದು ಶೋಕೇಸಲ್ಲಿ ಇಡ್ತೀರಾ ಅಂತಂದರೆ, ಅದು ಶೋಕೇಸು ಭಾರತದ OBC ಸಮುದಾಯಗಳ ಸ್ಕಿಲ್ ಸೆಟ್ನ ಶೋಕೇಸ್ ಆಗುತ್ತೆ. ಅಂಥ ಒಂದು ಸಮೃದ್ಧಿ, ಶ್ರೀಮಂತಿಕೆ ತುಂಬಿರುವಂಥ ಸಮುದಾಯಗಳ ಒಂದು ಗುಚ್ಛ OBC ಸಮುದಾಯಗಳ ಗುಚ್ಛ. ಇವತ್ತು ಬೆಂಗಳೂರಿನಲ್ಲಿ ಕೆಂಪೇಗೌಡರ ಕಾಲದಿಂದ ಇವತ್ತು ಬೆಂಗಳೂರು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ, ಎಲ್ಲರನ್ನ ತನ್ನದಾಗಿ ಮಾಡ್ಕೊಳ್ಳುತ್ತೆ ಬೆಂಗಳೂರು ಅನ್ನೋದಾದರೆ, ಇವತ್ತಿಗೂ ಎಷ್ಟೋ ಜನ ತಮ್ಮ ಜೀವನ ಕಟ್ಕೊಳ್ಳಿಕ್ಕೆ, ಹೊಸ ಕನಸುಗಳಿಗೆ ರೆಕ್ಕೆ ಕಟ್ಕೊಳ್ಳಿಕ್ಕೆ ಬೆಂಗಳೂರಿಗೆ ಬರ್ತಾರೆ ಅಂತಂದರೆ, ನಮ್ಮ ಬೆಂಗಳೂರಿನ ಹಳೆ ಬೆಂಗಳೂರು ನೀವು ನೋಡಿದ್ರೆ ನಗರದ ಪೇಟೆ, ಕುಂಬಾರಪೇಟೆ ಎಲ್ಲ ಕಡೆ ನೀವು ನೋಡ್ತಾ ಬಂದರೆ ಎಲ್ಲ OBC ಸಮುದಾಯಗಳಿಗೆ ಏನು ಕೆಂಪೇಗೌಡರು ಜಾಗ ಮಾಡಿಕೊಟ್ರು, ಅದರ ಒಂದು ಕಲ್ಚರ್ ಏನಿದೆ, ಎಲ್ಲರನ್ನ ಒಪ್ಕೊಳ್ಳುವಂಥ ಕಲ್ಚರು, ಅದು OBC ಸಮುದಾಯಗಳ ಕೊಡುಗೆ ಬೆಂಗಳೂರಿಗೆ ಇರುವಂಥದ್ದು. ಇದು ದೇಶದ ಯಾವ ಮೂಲೆಗೆ ಹೋದರೂ ಕೂಡ ಇದು ನಿಮಗೆ ಸತ್ಯ ಕಾಣುತ್ತೆ. ಇವತ್ತು ಚುನಾವಣೆ ಇನ್ನೊಂದು 25 ದಿವಸ ಇದೆ. ನರೇಂದ್ರ ಮೋದಿಯವರ ಸಾಧನೆ, ದೇಶಕ್ಕೆ ಅವರ ಅನಿವಾರ್ಯತೆ ಏನು ಅನ್ನೋದನ್ನ ಮತ್ತೆ ಸ್ಪಷ್ಟಪಡಿಸಿ ಹೇಳುವಂಥ ಅವಶ್ಯಕತೆ ಈ ಆಡಿಯನ್ಸಿಗಿಲ್ಲ. ನಮಗೆಷ್ಟು ಗೊತ್ತಿದೆಯೋ ಮೋದಿ ಸರ್ಕಾರದ ಸಾಧನೆ ಬಗ್ಗೆ, ಅದಕ್ಕಿಂತ ಜಾಸ್ತಿ ತಿಳ್ಕೊಂಡಿರುವಂಥವ್ರೆ ಇಲ್ಲೆಲ್ಲರೂ ಕೂತಿರುವಂಥವ್ರು. ನಿಮಗೆ ನಾನು ಮಾಡುವಂಥ ಮನವಿ ಇಷ್ಟೇನೆ, OBC ಸಮುದಾಯಗಳ ಮಧ್ಯೆ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇರೋದ್ರಿಂದ, ವಿಶೇಷವಾಗಿ ನೀವು ಅವ್ರ ಮಧ್ಯೆ ಹೋಗಿ ಕೆಲಸ ಮಾಡೋದ್ರಿಂದ, ಕಳೆದ 10 ವರ್ಷದಲ್ಲಿ OBC ಸಮುದಾಯಗಳಿಗೆ ನಮ್ಮ ಸರ್ಕಾರ ಮಾಡಿರುವಂಥ ಸಾಧನೆ ಏನು ಅನ್ನೋದನ್ನು ನಾವು ಪರಿಪರಿಯಾಗಿ ಹೇಳಬೇಕಾಗಿದೆ. ಕಾರಣ ಯಾಕೆ ಅಂತಂದರೆ, ರಘು ಕೌಟಿಲ್ಯ ಅವರಾಗ ಮಾತನಾಡ್ತಾ ಭಾಳ ಚೆನ್ನಾಗಿ ಹೇಳಿದ್ರು. ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಪಾರ್ಟಿ ಯಾವಾಗ ಆಡಳಿತ ಮಾಡ್ತೋ ಆಗೆಲ್ಲ OBC ಸಮುದಾಯಗಳನ್ನು ವೋಟ್ ಬ್ಯಾಂಕ್ನಂತೆ ಉಪಯೋಗಿಸಿ ಯೂಸ್ ಅಂಡ್ ಥ್ರೋ ಮಾಡುವಂಥ ರಾಜಕಾರಣವನ್ನೇ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂಡು ಬಂದಿರುವಂಥದ್ದು. OBC ಸಮುದಾಯಗಳಿಗೆ ನಿಜವಾಗಿಯೂ ಏನಾದರೂ ಸಾಮಾಜಿಕ ನ್ಯಾಯ ಮತ್ತು ಒಂದು ಡಿಗ್ನಿಟಿ ಸಿಕ್ಕಿದೆ ಅಂತಂದರೆ, ರಾಜಕೀಯ ಪ್ರಾತಿನಿಧಿತ್ವ ಐತಿಹಾಸಿಕ ಮಟ್ಟದಲ್ಲಿ ಸಿಕ್ಕಿದೆ ಅಂತಂದರೆ, ಅದು ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಫಸ್ಟ್ ಟೈಮ್ ಸಿಕ್ಕಿರುವಂಥದ್ದು. 4-5 ಮಾತ್ರ ನಿಮ್ಮ ಎದುರುಗಡೆ ನಿಮ್ಮ ಗಮನಕ್ಕೆ ಹೇಳ್ತೇನೆ. ಫಸ್ಟ್, ದೇಶಕ್ಕೆ ಸ್ವಾತಂತ್ರ್ಯ ಬಂದ ತಕ್ಷಣದಲ್ಲೇ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಒಂದು ಸಮಿತಿ ರಚನೆ ಆಯಿತು, ಕಾಕಾ ಕಾಳೇಲ್ಕರ್ ಕಮಿಟಿ ಅಂತ. ಅವರು ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನಿಗೆ ಸಾಂವಿಧಾನಿಕ ದರ್ಜೆಯನ್ನು ಕೊಡಬೇಕು ಅನ್ನುವಂಥ ಶಿಫಾರಸನ್ನು ಮಾಡಿದ್ರು. ಯಾಕಿದ್ ಮಹತ್ವ? ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನು ಯಾವುದಾದ್ರೂ ಒಂದು ಶಿಫಾರಸನ್ನು ಕೇಂದ್ರ ಸರ್ಕಾರಕ್ಕೋ ರಾಜ್ಯ ಸರ್ಕಾರಗಳಿಗೋ ಮಾಡಿದ್ರೆ, ಆ ಶಿಫಾರಸ್ಸಿಗೆ ಒಂದು ಬೆಲೆ ಬರಬೇಕು ಅಂತಂದ್ರೆ, ಬೈಂಡಿಂಗ್ ಫೋರ್ಸ್ ಬರಬೇಕು ಅಂತಂದ್ರೆ, ಒಂದು ಸಾಂವಿಧಾನಿಕ ದರ್ಜೆ ಅದಕ್ಕೆ ಇರಬೇಕು ಅಂತ ಕಾಕಾ ಕಾಳೇಲ್ಕರ್ ಸಮಿತಿಯವರು ರೆಕಮೆಂಡೇಶನ್ ಕೊಟ್ಟಿದ್ರು. ಯಾವಾಗ ಕೊಟ್ಟಿದ್ರು ಅದನ್ನ? 1953ನೇ ಇಸ್ವಿಲ್ ಕೊಟ್ಟಿದ್ರು. ಯಾರು ಪ್ರಧಾನಿ ಅವಾಗ? ನೆಹರು ಅವರು ಪ್ರಧಾನಮಂತ್ರಿ. ನೆಹರು ಅವರ ಸಂದರ್ಭದಿಂದ ಇದ್ದಂತ ಈ ಶಿಫಾರಸನ್ನ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಇವರೆಲ್ಲರೂ ಬಂದರೂ ಕೂಡ ಕಾಕಾ ಕಾಳೇಲ್ಕರ್ ಸಮಿತಿಯ ಶಿಫಾರಸು ಜಾರಿಗೆ ಬರಲಿಲ್ಲ. 1953ನೇ ಇಸ್ವಿಯಿಂದ ಈ ರಿಪೋರ್ಟ್, OBCಗಳಿಗೆ ನ್ಯಾಯ ಒದಗಿಸುವಂತ ರಿಪೋರ್ಟ್ ಡಸ್ಟ್ಬಿನ್ಗೆ ಸೇರಿತ್ತು. ನೀವೆಲ್ಲರೂ ಕೂಡ 2014ರಲ್ಲಿ 19ರಲ್ಲಿ ನರೇಂದ್ರ ಮೋದಿ ಅವರಿಗೆ ಪೂರ್ಣ ಬಹುಮತ ಕೊಟ್ಟು ಆಯ್ಕೆ ಮಾಡಿದ್ರಿ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನುವಂಥ ಮಂತ್ರದ ಮೇಲೆ ನರೇಂದ್ರ ಮೋದಿ ಅವರು ಆಡಳಿತ ನಡೆಸಿದ್ರು. ನೆಹರು ಅವರ ಕಾಲದಿಂದಲೂ ಆಗದಲೇ ಇದ್ದಂಥ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್ನಿಗೆ ಸಾಂವಿಧಾನಿಕ ದರ್ಜೆ ಕೊಡುವಂಥ ದೊಡ್ಡ ಐತಿಹಾಸಿಕ ಕೆಲಸ ನಮ್ಮ ಸರ್ಕಾರದಲ್ಲಿ ಪ್ರಥಮವಾಗಿ ಆಯಿತು, ನರೇಂದ್ರ ಮೋದಿಯವರ ಸರ್ಕಾರದಲ್ಲಾಯಿತು. ಎಷ್ಟೋ ಪೆಂಡಿಂಗ್ ಕೆಲಸಗಳನ್ನು ಮೋದಿಯವರು ಮಾಡಿದ್ರು ಅಂತ ನಾವು ಹೇಳ್ತಾ ಬರ್ತೀವಿ. 500 ವರ್ಷದಿಂದ ಆಗದಲೇ ಇದ್ದಂಥ ರಾಮ ಮಂದಿರ ನರೇಂದ್ರ ಮೋದಿಯವರು ಮಾಡಿದ್ರು. 75 ವರ್ಷದಿಂದ ಆಗದಲೇ ಇದ್ದಂಥ ಆರ್ಟಿಕಲ್ 370 ತೆಗೆದುಹಾಕುವಂಥ ಕೆಲಸ ನರೇಂದ್ರ ಮೋದಿಯವರು ಮಾಡಿದ್ರು.
ಮುಸ್ಲಿಂ ಹೆಣ್ಮಕ್ಳಿಗೆ ನ್ಯಾಯ ಒದಗಿಸುವಂಥ ಟ್ರಿಪಲ್ ತಲಾಖನ್ನು ತೆಗೆದುಹಾಕುವಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ರು. ಸ್ವಾತಂತ್ರ್ಯ ಬಂದಾಗ್ನಿಂದ ಇದ್ದಂಥ ಪೆಂಡಿಂಗ್ ಇದ್ದಂಥ CAA ಜಾರಿಗೆ ತೆಗೆದುಕೊಂಡು ಬರುವಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ರು.